10ನೇ ತರಗತಿಯ ಗಣಿತ ವಿಷಯದ ಮೊದಲನೇ ಭಾಗದ ಮೊದಲನೇ ಚಾಪ್ಟರ್ ಆದಂತಹ ವಾಸ್ತವ ಸಂಖ್ಯೆಗಳ ಬಗ್ಗೆ ಮಹತ್ವದ ಪ್ರಶ್ನೆಗಳ ಬಗ್ಗೆ ಕೂಲಂಕುಷವಾಗಿ ಅಭ್ಯಸಿಸೋಣ. ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆ ಯಾವುದಪ್ಪ ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ. ಯಾವುದು? ಅಂಕಗಣಿತದ ಮೂಲ ಪ್ರಮೇಯ. ನಾನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಮಾತ್ರ ಹೇಳ್ಕೊತ ಹೋಗ್ತೇನೆ. ಅಂಕಗಣಿತದ ಮೂಲ ಪ್ರಮೇಯ, ಅಂಕಗಣಿತದ ಮೂಲ ಪ್ರಮೇಯವನ್ನ ಕೇಳಬಹುದು. ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಇದು 1 ಅಂಕಕ್ಕೆ ಕೇಳಬಹುದು. ಎರಡನೇದಾಗಿ ಇದೇ ರೀತಿ ಪ್ರಶ್ನೆಗಳು 120 ಅಥವಾ ಇಂಥವು 140 ಇಂತಹ ಸಂಖ್ಯೆಗಳನ್ನ ಇವುಗಳನ್ನು ಅವಿಭಾಜ್ಯ 40 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿರಿ ಅಂತ ಕೇಳಬಹುದು. ಇದೇ ಪ್ರಶ್ನೆಗಳನ್ನಲ್ಲ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತೀನಿ. ಆ ನಂತರ ಮೂರನೇದಾಗಿ ಇವುಗಳ ಮಾಹಿತಿ ಗೊತ್ತಿರಬೇಕು ನಮಗ. ಲಸ ಎಂದರೇನು ಅಥವಾ ಮತ್ತು ಮಸ ಎಂದರೇನು ಮತ್ತು ಸಂಯುಕ್ತ ಸಂಖ್ಯೆ ಎಂದರೇನು ಇವುಗಳ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಾವು ಈಸಿ ಮಾರ್ಕ್ಸ್ಗಳನ್ನ ತೆಗೆಯೋಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಆ ನಂತರ 4ನೇ ಪ್ರಶ್ನೆ ಏನ್ ಕೇಳಬಹುದಪ್ಪ ಅಂದ್ರ ಈ ರೀತಿ ಪ್ರಶ್ನೆ 26 ಉದಾಹರಣೆ ಮಾತ್ರ ಇದು. 26 ಮತ್ತು 90ರ ಮಸ ಮತ್ತು ಲಸ ಕಂಡುಹಿಡಿದು a into b is equal to h into l ಎಂಬುದನ್ನ ತಾಳೆ ನೋಡಿರಿ ಅಂತ ಹೇಳ್ತಾರು. ಅಂದ್ರ ಲಸಾನು ಮಾಡಬೇಕು ಮತ್ತು ಮಸಾನು ಮಾಡ್ರಿ ಅಂತ ಹೇಳ್ತಾನೋ, ತಾಳೆ ನೋಡಿರಿ ಅಂತ ಹೇಳ್ತಾನೋ. ನೆಕ್ಸ್ಟ್ 5ನೇ ಪ್ರಶ್ನೆ ಏನ್ ಕೇಳಬಹುದು ಅಂದಾಗ ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. 24 ಮತ್ತು 36ರ ಲಸ ಯಾವುದು? ಲಸ 72 ಆದರೆ ಅವುಗಳ ಮಸ ಕಂಡುಹಿಡಿಯಿರಿ ಅಂತ ಕೇಳ್ತಾನು. ಅವುಗಳ ಮಸ ಎಷ್ಟು ಅಂತ ಕೇಳ್ತಾನು. ಮಸ ಎಷ್ಟು ಅಂತ ಕೇಳಬಹುದು. ಇಲ್ಲಿ ನೋಡ್ರಿ, ಈ ಮೊದಲನೇ ಸಂಖ್ಯೆ ಅದು 24 ಅಂದ್ರೆ ಎ ಕೊಟ್ಟಾನು, 36 ಅಂದ್ರೆ ಬಿ ಕೊಟ್ಟಾನು. ಆನಂತರ ಲಸ ಅಂದ್ರೆ ಎಚ್ ಎಲ್ ಕೊಟ್ಟಿದಾನು. ಆನಂತರ ಮಸ ಕಂಡುಹಿಡಿಯತ್ತ ಕೇಳಾನು. ಮಸ ಅಂದ್ರ ಎಚ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು. ಇದನ್ನು ಕೂಡ ಇಂಥ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತ ಹೇಳ್ತೀವಿ. ಇನ್ನು ಮುಂದಿನ ಪ್ರಶ್ನೆ ಬಹಳ ಮಹತ್ವದ ಪ್ರಶ್ನೆಗಳು. √2, √3 ಮತ್ತು √5ಗಳನ್ನು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ. ಅಭಾಗಲಬ್ಧ ಸಂಖ್ಯೆಗಳು ಎಂದು ಸಾಧಿಸಿ. ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳಿವ? 3 ಮಾರ್ಕ್ಸಿನ ಪ್ರಶ್ನೆಗಳು. 3 ಮಾರ್ಕ್ಸಿನೊಳಗೆ ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳ್ತಾನು. ಆನಂತರ ಇನ್ನೊಂದು ಪ್ರಶ್ನೆ ಯಾವಪ್ಪ ಅಂದ್ರ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾನು. ಇದನ್ನ 3 ಮಾರ್ಕ್ಸಿಗೆ ಕೇಳ್ತಾನು. ಇದನ್ನ 2 ಅಂಕಗಳಿಗೆ ಕೇಳ್ತಾನು. ಎಷ್ಟು ಅಂಕಗಳಿಗೆ? 2 ಅಂಕಗಳು. ಅನಂತರ ಇದೇ ರೀತಿ ಸೇಮ್ ಪ್ರಶ್ನೆಯನ್ನ ಇನ್ನೂ ಏನ್ ಚೇಂಜಸ್ ಮಾಡಬಹುದು ಅಂದ್ರ ಉದಾಹರಣೆಗೆ 5 - 3√3 ಅಂತೇಳಿ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಇಂಥ ಪ್ರಶ್ನೆಗಳನ್ನು ಕೂಡ ಇದನ್ನು ಕೇಳಬಹುದು. ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಬಹುದು. ಇನ್ನು ಇದನ್ನು ಬಿಟ್ರೆ ಯಾವಪ್ಪ ಅಂದ್ರ ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. 1ನೇ ಪ್ರಶ್ನೆ ಹೆಂಗಪ್ಪ ಅಂದ್ರ 1/√2. ಆನಂತರ 2ನೇ ಪ್ರಶ್ನೆ 7√2 ಒಂದು ಎಂಥ ಸಂಖ್ಯೆ? ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆಗಳನ್ನ ಕೇಳಬಹುದು ಅಂತ ನಾವು ಹೇಳ್ತೀವಿ. ಇಷ್ಟು ಪ್ರಶ್ನೆಗಳನ್ನ ನೋಡಿದ್ರೆ ಅವು ಮಹತ್ವದ ಪ್ರಶ್ನೆಗಳು. ಇಂಥ